ದಯವಿಟ್ಟು ಜನರಿಗೆ ನಿಮ್ ಚಾನೆಲ್ ಮೂಲಕ ಕೇಳ್ಕೊಳ್ಳೋದು ನಾನು, ದಯವಿಟ್ಟು ಪ್ಯಾನಿಕ್ ಬೈಯಿಂಗ್ ನ ಬಿಡಿ. ಪ್ರತಿಯೊಂದು ಒಂದಕ್ಕೂ ಒಂದು ಮಿತಿ ಇರುತ್ತೆ. ದೇಶದ ವಿಚಾರ ಬಂದಾಗ ನಾವ್ ಈ ರೀತಿಯಾಗಿ ಮಾಡಿದ್ರೆ ದೇಶದ ಮರ್ಯಾದೆ ಪ್ರಶ್ನೆನೂ ಹೌದು. ನಾವ್ ಯಾವ ರೀತಿಲಿ ಹರಾಜಾಗ್ತಾ ಇದೀವಿ. ಸೋಷಿಯಲ್ ಮೀಡಿಯಾದವ್ರಿಗೆ ದಯವಿಟ್ಟು ನೀವು ಬ್ಯಾನ್ ಮಾಡ್ಬೇಕು ಈ ವಿಚಾರದಲ್ಲಿ. ಯಾವ್ದು ಸಿಲಿಂಡರ್ ನ ಇಟ್ಕೊಳ್ಳೋದು, ಒಂದು ಇದನ್ನ ರೀಲ್ ಮಾಡೋದು, ಪೆಟ್ರೋಲ್ ಬಂಕ್ ಒಂದು ರೀಲ್ ಮಾಡೋದು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದೇಶದ ಸೆನ್ಸಿಟಿವ್ ವಿಚಾರಗಳನ್ನ ನಾವು ಮಾತಾಡ್ತಾ ಇದೀವಿ. ಇದು ಜನಸಾಮಾನ್ಯರಿಗೆ ಪ್ರಧಾನಿ ಹೇಳಿದ್ದಾರೆ, ರಾಷ್ಟ್ರ ಸರ್ಕಾರ ಹೇಳಿದ್ರು ನಮ್ಗೆ ನಂಬಿಕೆ ಇಲ್ಲ ಅಂದ್ರೆ ಏನು? ಪ್ರತಿದಿನ 300 ಲೀಟರ್ ಪೆಟ್ರೋಲ್ ನಾವು ಕನ್ಸ್ಯೂಮ್ ಮಾಡ್ತೀವಿ ಈ ದೇಶದಲ್ಲಿ, 400 ಮಿಲಿಯನ್ ಲೀಟರ್ ಡೀಸೆಲ್ ಕನ್ಸ್ಯೂಮ್ ಮಾಡ್ತೀವಿ. ಮೂರನೇ ಅತಿ ಹೆಚ್ಚು ಕನ್ಸ್ಯೂಮ್ ಮಾಡುವ ದೇಶದಲ್ಲಿ ನಮ್ದು ಮೂರನೇದು. 1 ಲಕ್ಷ ರಿಟೈಲ್ ಔಟ್ಲೆಟ್ಸ್ ಇದೆ. ಪ್ರತಿದಿನ ಮಾಹಿತಿ ತರಿಸ್ಕೊತಾ ಇದ್ರೆ ಕೇಂದ್ರ ಸರ್ಕಾರ ಕೂಡ ಯಾವುದೇ ಸಮಸ್ಯೆ ಇಲ್ಲ ಅಂತ ಪದೇ ಪದೇ ಹೇಳುವಾಗ ಏನಾಗ್ತಾ ಇದೆ ಅಂತ ನಾನು ಹೇಳ್ತೀನಿ ನಿಮ್ಗೆ. ನಮ್ಮ ಹತ್ರ ಒಂದು ದಿನಕ್ಕೆ 300 ಮಿಲಿಯನ್ ಲೀಟರ್ ಖರ್ಚಾಗತ್ತೆ ಪೆಟ್ರೋಲ್ ಅಂದಾಗ 3 ದಿನಕ್ಕೆ ಆಗುವಷ್ಟು ಸ್ಟಾಕ್ ಅನ್ನ ಒಂದೊಂದು ಪೆಟ್ರೋಲ್ ಬಂಕ್ ಒಂದು ಆವರೇಜ್ ಇಟ್ಕೊಂಡಿರುತ್ತೆ. ನಾವೇನ್ ಮಾಡೋದು, ಒಂದು ವಿಡಿಯೋ ಮಾಡೋದು. ಈಗ ನಿಮ್ಗೆ ತಮಿಳ್ನಾಡಲ್ಲಿ ಇದು ಗೊತ್ತಾಗಿರ್ಬೇಕು, ತಮಿಳ್ನಾಡಲ್ಲಿ ಒಂದು ಪೆಟ್ರೋಲ್ ಬಂಕ್ ಸಸ್ಪೆಂಡ್ ಮಾಡಿದ್ರು. ಇದೇ ಕಾರಣಕ್ಕೆ ಸಸ್ಪೆಂಡ್ ಮಾಡಿದ್ರು. ಮನೆಯಲ್ಲಿರೋ ಇದು ಲೂಸ್ ಕಂಟೈನರ್ಸ್ ಗೆಲ್ಲ ಹಾಕೋದು, ಮನೇಲಿ ಇರುವಂತ ನೀರ್ ತುಂಬಕ್ ಇಟ್ಟಿದ್ದಂತ ಡ್ರಮ್ ಬಕೆಟ್ ತಂದು ತುಂಬಿಕೊಂಡು ಹೋದ್ರೆ ಒಂದು ದಿನಕ್ಕೆ 300 ಮಿಲಿಯನ್ ಲೀಟರ್ ಲೆಕ್ಕದಲ್ಲಿ ಪೆಟ್ರೋಲ್ ನ ಸ್ಟಾಕ್ ಎಲ್ಲಾ ಇದ್ರಲ್ಲೂ ಪೆಟ್ರೋಲ್ ಬಂಕ್ ಗಳಲ್ಲಿ ಇದ್ರೆ, ಇವ್ರು ಒಂದಿನಕ್ಕೆ 600 ಮಿಲಿಯನ್ ಲೀಟರ್ ಪೆಟ್ರೋಲ್ ನ ತುಂಬಿಕೊಂಡು ಹೊರಗಡೆ ಹೋದ್ರೆ ಏನಾಗತ್ತೆ ಅಂತ ಅರ್ಥ ಮಾಡ್ಕೋಬೇಕು ದಯವಿಟ್ಟು. ಯಾಕೆಂತಂದ್ರೆ ನಾವೇ ಏನಾಗತ್ತೆ ಅಂತ ಅರ್ಥ ಮಾಡ್ಕೋಬೇಕು ದಯವಿಟ್ಟು. ಯಾಕೆಂತಂದ್ರೆ ನಮ್ಮನ್ನ ನಾವೇ ಅವಮಾನ ಮಾಡ್ಕೋತಾ ಇದೀವಿ. ಅರ್ಥ ಮಾಡ್ಕೊಳ್ಳಿ. ಈ ದೇಶಕ್ಕೆ ನಾವು ಕೆಟ್ಟ ಹೆಸರು ತಂದ್ರೆ ನಮಗ್ ನಾವು ಅವಮಾನ ಮಾಡ್ಕೊಳ್ಳೋದು. Let him complete. Ma'am, let him complete. Refining I request capacity you join me. ಡೌಟ್ ಇದೆ. ಕೇಶವ ಇರಲಿ. ಪೆಟ್ರೋಲ್ ಖಾಲಿ ನಿಮ್ಮ ಹತ್ರ ಒಂದು ಉತ್ತರ ಕೊಡೋಕ್ಕಾಗಿಲ್ಲ. ಬ್ಲಾಕ್ ಮಾರ್ಕೆಟ್ ದಂಧೆ ಮಾಡ್ಕೊಂಡು ಕೂತಿದ್ದೀರಾ ರಾಜ್ಯದಲ್ಲಿ. ಉತ್ತರ ಕೊಡ್ಲಿಲ್ಲ. ಕೇಶವ ಸರ್ ವಾಯ್ಸ್ ಮಾತ್ರ ಆನ್ ಏರ್ ಇರಲಿ. ಯಾವ್ದೋ ಒಂದು ಕೇಶವ ಸರ್ ಮಾತ್ರ ವಾಯ್ಸ್ ಆನ್ ಏರ್. ಕೇಶವ ಸರ್ ಪಾಸಿಬಲ್. ಕೇಶವ ಸರ್ ಮುಂದುವರಿಸಿ. ಆಮೇಲೆ ನೀವು ಅರ್ಥ ಮಾಡ್ಕೊಳ್ಳೋದು ಅಂತ ದಯವಿಟ್ಟು ಹೇಳ್ತಾ ಇದ್ದೀನಿ ನಾನು. ಇನ್ನೊಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇವಾಗ ಇವಾಗ ಏನಂದ್ರೆ ಪ್ರತಿಯೊಂದು ಆಯಿಲ್ ಮಾರ್ಕೆಟಿಂಗ್